ಚಿಚುಕಾಗಿಯ ಸ್ವೆಟರ್ ವ್ಯಾಪಾರ. ಪಕ್ಷಿಗಳ ಗ್ರಾಮದಲ್ಲಿ ಚಳಿಗಾಲ ಶುರುವಾಗಿತ್ತು. ಪಕ್ಷಿಗಳೆಲ್ಲರೂ ಸಂಜೆ 5 ಗಂಟೆಗೆ ಮನೆಯೊಳಗಡೆ ಹೋಗಿ ಕಂಬಳಿನ ಹೊತ್ಕೊಂಡು ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತಾ ಇದ್ರು. ಬೆಳಿಗ್ಗೆ ಎಷ್ಟು ಸಮಯ ಆದ್ರೂ ಕೂಡ ಸೂರ್ಯ ಅಂತ ಹೊರಗಡೆ ಬರ್ತಾ ಇರ್ಲಿಲ್ಲ. ಸರಿಯಾಗಿ ಒಂದು 9 ಗಂಟೆ ಇರ್ಬೋದು. ಮೇಘಗಳನ್ನ ದಾಟ್ಕೊಂಡು ಸೂರ್ಯ ಮೆಲ್ಲೆ ಹೊರಗಡೆ ಬಂದ. ಅದನ್ನ ನೋಡಿದ ಪಕ್ಷಿಗಳು ಎಲ್ರೂ ಕೂಡ ಅಮ್ಮಯ್ಯ ಅಂತ ಒಬ್ಬೊಬ್ರಾಗಿ ಅವರ ಮನೆಯೊಳಗಡೆಯಿಂದ ಹೊರಗಡೆ ಬರಕ್ಕೆ ಶುರುವಾದ್ರು. ಬಿಸಿಲು ಎಲ್ಲಿ ಹೊಡಿತಾ ಇದೆಯೋ ಅಲ್ಲಿ ಪಕ್ಷಿಗಳೆಲ್ಲರೂ ಗುಂಪುಗೂಡಿದ್ರು. ಅಮ್ಮ, ಈ ಬಿಸಿಲಿಗೋಸ್ಕರ ಕಾಯ್ತಾ ಇದ್ದೆ. ರಾತ್ರಿ ಇಡೀ ಚಳಿ ತಡ್ಕೊಳಕ್ಕಾಗದೆ ಎಷ್ಟು ಕಂಬಳಿ ಹೊತ್ಕೊಂಡ್ರು ಕೂಡ ಚಳಿ ಆಗ್ತಾನೆ ಇತ್ತು ಗೊತ್ತಾ? ಹೌದು, ಬನ್ನು ಕೂಡ ಚಳಿ ತಡ್ಕೊಳಕ್ಕಾಗದೆ ನನ್ನನ್ನ ತಬ್ಬಿ ಹಿಡ್ಕೊಂಡು ಮಲಗಿದ್ದ. ನನಗೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಏನ್ ಮಾಡೋದು, ಪಟ್ಟಣದಲ್ಲಂದ್ರೆ ಸ್ವೆಟರು ಸ್ಕಾರ್ಫು ಅಂತ ವ್ಯಾಪಾರ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಅಂತ ಶಾಪ್ ಏನೂ ಇಲ್ಲ. ನಮ್ಮ ಹತ್ರ ಸ್ವೆಟರ್ ಸ್ಕಾರ್ಫು ಏನೂ ಇಲ್ವಲ್ಲ. ಆವಾಗ ಮಹಿ ಹದ್ದು, ನೀನ್ ಹೇಳಿದ್ದು ನಿಜಾನೇ ಲೂಸಿ. ನಾವೆಲ್ಲರೂ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಕೆಲಸ ಮಾಡಿ ಮನೆಗೆ ಬರೋಕ್ಕೇನೆ ಸಂಜೆ ಸಮಯ ಆಗ್ತಾ ಇದೆ. ಪಟ್ಟಣಕ್ಕೆ ಹೋಗಿ ಇದನ್ನ ತಗೊಂಡ್ ಬರೋಕ್ಕೂ ಕೂಡ ನಮಗೆ ಅವಕಾಶ ಇಲ್ವಲ್ಲ. ನಮ್ಮ ಅವಸ್ಥೆನ ಅರ್ಥ ಮಾಡ್ಕೊಂಡು ಯಾರಾದ್ರೂ ಒಬ್ರು ಪಟ್ಟಣಕ್ಕೆ ಹೋಗಿ ತಗೊಂಡ್ ಬಂದ್ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ಸ್ವೆಟರ್ ಸ್ಕಾರ್ಫಲ್ಲಿ ಹಾಕೊಂಡ್ರೆ ಸ್ವಲ್ಪ ಚಳಿಯಿಂದ ತಪ್ಪಿಸ್ಕೊಳ್ಬೋದು. ಹಾಗೆ ನಮ್ಮ ಊರ್ ಬಗ್ಗೆನೋ ನಮ್ಮ ಬಗ್ಗೆನೋ ಯೋಚನೆ ಮಾಡಕ್ಕೆ ಯಾರಿದ್ದಾರೆ? ನಮಗೆ ಆ ಅದೃಷ್ಟ ಇಲ್ಲ. ಚಳಿಯಲ್ಲಿ ಕಷ್ಟಪಡ್ಬೇಕಷ್ಟೇ. ಹಾಗಂತ ಪಕ್ಷಿಗಳು ಎಲ್ರೂ ಕೂಡ ಅವ್ರವ್ರ ಕಷ್ಟನ ಹೇಳ್ಕೊಳ್ತಾ ಇದ್ದಾಗ ಅದೇ ಗುಂಪಿನಲ್ಲಿ ಚಿಚುಕಾಗೆ ನಿಂತ್ಕೊಂಡು ಏನೋ ಮಾತಾಡದೆ ಅವರೆಲ್ಲರ ಕಷ್ಟವನ್ನ ಕೇಳಿಸ್ಕೊಳ್ತಾ ಇತ್ತು. ಆವಾಗ ಚಿಚುಗೆ ಒಂದೊಳ್ಳೆ ಆಲೋಚನೆನೂ ಬಂತು. ಆ ಆಲೋಚನೆ ಅವಳಿಗೆ ದುರಾಸೆ ಬುದ್ಧಿಯನ್ನು ಕೂಡ ಕೊಟ್ಟಿತ್ತು. ಆ ದಿನ ರಾತ್ರಿ ಸಮಯ ಎಲ್ರೂ ಮನೆಯೊಳಗಡೆ ಮಲಗಿ ನಿದ್ರೆ ಮಾಡ್ತಾ ಇದ್ದಾಗ ಚಿಚುಕಾಗೆ ಮಾತ್ರ ಅವಳತ್ರ ಎಷ್ಟು ಹಣ ಇದೆ ಅಂತ ಹೊರಗಡೆ ತೆಗೆದಿಟ್ಟು ಲೆಕ್ಕ ಮಾಡ್ತಾ ಇದ್ಲು. 10,000, 20,000, 50,000. ಈ 50,000ದಲ್ಲಿ ಒಂದು ವ್ಯಾಪಾರ ಶುರು ಮಾಡ್ಬೋದು. ಚಿಚುಕಾಗಿಯ ಮಗ ಚಿನ್ನುಕಾಗಿ ಈಗಾಗಲೇ ಪಟ್ಟಣದಲ್ಲಿರೋ ಹಾಸ್ಟೆಲಲ್ಲಿದ್ದು ಓದ್ಕೊಳ್ತಾ ಇದ್ದ. ಚಿಚು ಅವಳ ಮನ್ಸಲ್ಲಿ, ಈ ಊರಿನಲ್ಲಿ ಇರೋರು ಎಲ್ರೂ ಕೂಡ ಅಮಾಯಕರು. ನಾನು ಪಟ್ಟಣಕ್ಕೆ ಹೋಗಿ ಹೋಲ್ಸೇಲ್ ರೇಟಲ್ಲಿ ಸ್ವೆಟರ್, ಸ್ಕಾರ್ಫ್, ಟೊಪ್ಪಿ ಇದೆಲ್ಲಾನು ತಗೊಂಡ್ಬಂದು ಈ ಊರಿನಲ್ಲಿ ನನಗೆ ಏನಿಷ್ಟಾನೋ ಆ ಬೆಲೆನ ಇಟ್ಟು ವ್ಯಾಪಾರ ಮಾಡ್ತೀನಿ. ಹೇಗೋ ಚಳಿಯಲ್ಲಿ ಎಲ್ರೂ ಒದ್ದಾಡ್ತಾ ಇದ್ದಾರೆ. ಸ್ವೆಟರ್ ತಗೊಳಕ್ಕೆ ಪಟ್ಟಣ ತನಕ ಅವರಿಂದ ಹೋಗಕ್ಕೂ ಆಗಲ್ಲ. ನನ್ನ ಹತ್ರ ಎಷ್ಟೇ ಬೆಲೆ ಇದ್ರೂ ತಗೊಳ್ತಾರೆ. ಈ ಚಳಿಗಾಲದಲ್ಲಿ ನಾನು ಕೋಟ್ಯಾಧಿಪತಿ ಆಗ್ತಾ ಇದ್ದೀನಿ ಹಾಗಂತ ಅಂದ್ಕೊಳ್ತಾ ಇದ್ಲು. ಮರುದಿನ ಬೆಳಗ್ಗೆನೆ ಚಿಚುಕಾಗೆ ಯಾರಿಗೂ ಹೇಳದೆ ಪಟ್ಟಣಕ್ಕೆ ಹೋಗುವ ಟ್ರೈನ್ ಹತ್ತಿ ಹೋದ್ಲು. ಅಲ್ಲಿ ಪಟ್ಟಣಕ್ಕೆ ಹೋಗಿ ಒಂದು ಹೋಲ್ಸೇಲ್ ಶಾಪಲ್ಲಿ ತುಂಬಾ ಕಡಿಮೆ ಬೆಲೆಗೆ ಟೊಪ್ಪಿ, ಸ್ವೆಟರ್, ಸ್ಕಾರ್ಫ್ ಎಲ್ಲಾನು ತಗೊಂಡು ಅದನ್ನ ಟ್ರೈನಲ್ಲಿ ಇಟ್ಕೊಂಡು ಸಂತೋಷವಾಗಿ ಅವಳು ಆ ದಿನಾನೇ ಸಂಜೆ ಊರಿಗೆ ವಾಪಸ್ ಬಂದ್ಲು. ಆ ದಿನ ರಾತ್ರಿನೇ ಊರಿನ ಮಧ್ಯದಲ್ಲಿ ಒಂದು ಅಂಗಡಿನ ನೋಡಿ ಅದನ್ನ ಬಾಡಿಗೆಗೆ ತಗೊಂಡು ಅಲ್ಲಿ ಅವಳು ತಗೊಂಡ್ ಬಂದ ಸ್ವೆಟರ್ ಎಲ್ಲಾನು ಇಟ್ಟು ಅವಳು ಸೆಟ್ ಮಾಡಿದ್ಲು. ಮರುದಿನ ಬೆಳಗ್ಗೆ ಪಕ್ಷಿಗಳೆಲ್ಲರೂ ಯಾವಾಗ್ಲೂ ತರ ಹೊರಗಡೆ ಬಂದಾಗ ಚಿಚುಕಾಗಿಯ ಹೊಸ ಶಾಪನ್ನ ನೋಡಿ ಅವರೆಲ್ಲರೂ ಆಶ್ಚರ್ಯಪಟ್ರು. ಅರೆ ಚಿಚು, ಇದೇನಿದು? ರಾತ್ರಿಯಲ್ಲೇ ಒಂದು ಅಂಗಡಿ ಇಟ್ಟಿದೀಯಾ? ನಮಗೋಸ್ಕರ ಇಟ್ಟಿದೀಯಾ? ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಚಿಚು. ಆವಾಗ ಚಿಚು ಹೆಮ್ಮೆಯಿಂದ, ಮತ್ತೆ ನೀವೆಲ್ಲರೂ ಕಷ್ಟಪಡೋದನ್ನ ಹಾಗೆ ನೋಡ್ಕೊಂಡಿರಕ್ಕಾಗುತ್ತಾ ನನ್ನಿಂದ? ಅದಕ್ಕೆ ನಿಮ್ಮೆಲ್ಲರಿಗೋಸ್ಕರನೂ ಈ ಶಾಪನ್ನ ನಾನು ಓಪನ್ ಮಾಡಿಟ್ಟಿರೋದು. ಆವಾಗ ಟೋನಿ ಅಲ್ಲಿದ್ದ ಒಂದು ಮಂಕಿ ಕ್ಯಾಪ್ನ ತಗೊಂಡು, ಅರೆ ಈ ಮಂಕಿ ಕ್ಯಾಪ್ ತುಂಬಾ ಚೆನ್ನಾಗಿದೆ. ನನ್ ಬುಜ್ಜಿಗೆ ಇದು ಸರಿಯಾಗಿರುತ್ತೆ ಅಲ್ವಾ? ಎಷ್ಟು ಬೆಲೆ ಚಿಚು? ಆವಾಗ ಚಿಚು ಅವಳ ಗಂಟ್ಲನ್ನ ಸರಿ ಮಾಡ್ಕೊಂಡು ಟುನಿ ಹತ್ರ, ಇದು ತುಂಬಾ ಕಾಸ್ಟ್ಲಿ ಉಲ್ಲನಲ್ಲಿ ಮಾಡಿರೋದು. ಇವಾಗ ಟ್ರೆಂಡಲ್ಲಿರೋದು. ಇದು ಬರೀ 600 ರೂಪಾಯಿ ಅಷ್ಟೇ. ಏನು? ಒಂದೇ ಒಂದು ಮಂಕಿ ಕ್ಯಾಪ್ 600 ರೂಪಾಯಾ? ಏನ್ ಬೆಲೆ ಹೇಳ್ತಾ ಇದೀಯ ಚಿಚು ನೀನು? ಆವಾಗ ಚೋಟಿಗಿಳಿ ಒಂದು ಕಂಬಳಿ ತೆಗೆದು, ಚಿಚು ಈ ಕಂಬಳಿಗೆ ಎಷ್ಟು ರೇಟು? ಅದು ಕೂಡ ಟ್ರೆಂಡಿಂಗ್ ಅಲ್ಲಿ ಇರೋದೆ. ತುಂಬಾ ಬೆಚ್ಚಗಿರುತ್ತೆ. ಅದು ಒಂದು 1,500 ರೂಪಾಯಿ ಅಷ್ಟೇ. ಏನೋ ಒಂದು ಕಂಬಳಿಗೆ 1,500 ರೂಪಾಯಾ? ಚಿಚು ಅನ್ಯಾಯವಾದ ಬೆಲೆ ಇದು. ಸ್ವಲ್ಪ ಕಡಿಮೆ ಮಾಡು. ಒಂದು ಮಂಕಿ ಕ್ಯಾಪ್ 150 ರೂಪಾಯಿ ಇರುತ್ತೆ ಅಷ್ಟೇ. ಅದೇ ರೀತಿ ಒಂದು ಕಂಬಳಿಗೆ ಒಂದು 400 ರೂಪಾಯಿ ಇರುತ್ತೆ. ನೀನೇ ಚಿಚು ಇಷ್ಟು ರೇಟ್ ಹೇಳ್ತಾ ಇದೀಯಾ? ಆವಾಗ ಚಿಚುಕಾಗೆ ಬೇರೆ ದಾರಿ ಇಲ್ಲದೆ ಎಲ್ಲ ಹತ್ರನೂ ನಾಟಕ ಮಾಡಿದ್ಲು. ಲೂಸಿ, ಏನ್ ಹೇಳ್ತಾ ಇದೀಯ ನೀನು? ನಾನು ಪಟ್ಟಣಕ್ಕೆ ಬೆಳಿಗ್ಗೆನೆ ಹೋಗಿ ಟ್ರೈನಿಗೆಲ್ಲ ಖರ್ಚು ಮಾಡಿ ಅಲ್ಲಿಂದ ರೇಟ್ ಮಾತಾಡಿ ಎಲ್ಲಾನು ತಗೊಂಡು ಕೂಲಿಯವರಿಗೆಲ್ಲ ಹಣ ಕೊಟ್ಟು ಊರಿಗೆ ತಗೊಂಡು ಬಂದು ಇಟ್ಟಿದ್ದೀನಿ. ನನಗೆ ಎಷ್ಟು ಹಣ ಖರ್ಚಾಗಿರ್ಬೋದು. ಈ ಒಂದು ಟೊಪ್ಪಿಗೆ ನಾನು 550 ರೂಪಾಯಿ ಕೊಟ್ಟು ತಗೊಂಡೆ ಗೊತ್ತಾ? ಅದರಲ್ಲಿ ಒಂದು 50 ರೂಪಾಯಿನೂ ಜಾಸ್ತಿ ಇಡಬಾರ್ದಾ? ಆ 50 ರೂಪಾಯಿನೂ ಇಟ್ಟಿಲ್ಲ ಅಂದರೆ ನಾನು ಮಾಡಿದ್ದಕ್ಕೆ ಏನರ್ಥ ಹೇಳಿ? ನನಗೆ ಅದರಲ್ಲಿ 50 ರೂಪಾಯಿನೂ ಲಾಭ ಇಲ್ಲ ಅಂದರೆ
ಆಮೇಲೆ ಈ ವ್ಯಾಪಾರ ಶುರು ಮಾಡೋದ್ರಲ್ಲಿ ಏನು ಅರ್ಥ ಇದೆ? ನಿಮಗೋಸ್ಕರ ನಾನು ಮಾಡಿದ್ರೆ ನೀವೆಲ್ಲರೂ ಈ ರೀತಿ ಮಾತಾಡ್ತಾ ಇದ್ದೀರಾ? ಹಾಗಂತ ಚಿಚು ಹೇಳಿದನ್ನ ಕೇಳಿ ಎಲ್ರೂ ಅಯ್ಯೋ ಪಾಪ ಅಂತ ಅಂದ್ಕೊಂಡ್ರು. ಹೌದೌದು ಪಾಪ, ಚಿಚು ಬೆಳಗ್ಗೆನೆ ನಮಗೋಸ್ಕರ ಹೋಗಿ ಎಲ್ಲಾನು ಕಷ್ಟಪಟ್ಟು ತಗೊಂಡು ಬಂದಿದ್ದಾಳೆ. ಅವಳಿಗೆ 50 ರೂಪಾಯಿ ಕೂಡ ಇಲ್ಲ ಅಂದ್ರೆ ಹೇಗೆ? ಚಿಚು, ನನಗೂ ಒಂದು ಕಂಬಳಿ ಕೊಡೋದು ಚೆನ್ನಾಗಿರ್ಬೇಕು. ಹಾಗಂತ ಮಹಿ ಹದ್ದು ಹೇಳಿದ್ರಿಂದ ಎಲ್ರಿಗೂ ಬೆಲೆ ಜಾಸ್ತಿ ಅಂತ ಅನ್ಸೋದ್ರು ಕೂಡ. ಸರಿ ಅಯ್ಯೋ ಪಾಪ ಅಂತ ಹೇಳಿ ಚಿಚು ಹತ್ರ ಒಬ್ಬೊಬ್ರಾಗಿ ಸ್ವೆಟರ್, ಸ್ಕಾರ್ಫ್ ಎಲ್ಲಾನು ತಗೊಳಕ್ಕೆ ಶುರು ಮಾಡಿದ್ರು. ಹಾಗೆ ಚಿಚುಕಾಗಿಯೇ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತು. ಅವಳಿಗೆ ಅದ್ರ ಮೂಲಕ ಸುಮಾರು ಹಣನೂ ಸಿಕ್ತು. ಹೀಗೆ ಕೆಲವು ದಿನಗಳು ಹೋಯ್ತು. ಪಟ್ಟಣದಲ್ಲಿ ಓದ್ತಾ ಇದ್ದ ಬುಜ್ಜಿ, ಬನ್ನು, ಚಿನ್ನು 3 ಜನಕ್ಕೂ ಚಳಿಗಾಲ ರಜೆ ಕೊಟ್ಟಿದ್ರಿಂದ ಎಲ್ರೂ ಊರಿಗೆ ವಾಪಸ್ ಬಂದಿದ್ರು, ತುಂಬಾನು ಸಂತೋಷವಾಗಿ. ಆವಾಗ ಮನೆಗ್ ಬಂದ ಚಿನ್ನುಕಾಗಿನ ನೋಡಿ ಚಿಚುಕಾಗಿ ತುಂಬಾನು ಸಂತೋಷದಿಂದ ಈ ರೀತಿ ಹೇಳಿದ್ಲು. ಚಿನ್ನು, ಈ ಚಳಿಗಾಲ ರಜಕ್ಕೆ ನಿನಗೆ ಏನೇನ್ ಬೇಕು ಅಂತ ಹೇಳು, ಎಲ್ಲಾನು ನಾನು ಕೊಡಿಸ್ತೀನಿ. ನಿಮ್ಮ ಅಮ್ಮನ ಹತ್ರ ತುಂಬಾನೇ ಹಣ ಇದೆ. ಹೌದು ಅಮ್ಮ. ಏನಮ್ಮ, ಇದಕ್ಕಿದ್ದಂತೆ ಲಾಟ್ರಿ ಹೊಡಿತಾ? ಲಾಟ್ರಿಗಿಂತ ತುಂಬಾ ಒಳ್ಳೆ ವಿಷಯ. ಹಾಗಂತ ಹೇಳಿ ಚಿಚುಕಾಗಿ ಅವಳು ಸ್ವೆಟರ್ ವ್ಯಾಪಾರ ಶುರು ಮಾಡಿದ್ದು. ಊರಿನವರಿಗೆ ಮೋಸ ಮಾಡಿ ಎಂಥ ಬೆಲೆಗೆ ಅವಳು ಸ್ವೆಟರ್ ಮಾರಿದ್ಲು. ಎಲ್ಲಾನು ಸಂತೋಷವಾಗಿ ಹೇಳಿದ್ಲು. ನೋಡಿದೇನೋ ನಿಮ್ಮ ಅಮ್ಮನ ಬುದ್ಧಿವಂತಿಕೆ, ನಿನಗೆ ತುಂಬಾ ಖುಷಿಯಾಗುತ್ತೆ ಅಲ್ವಾ? ಹಾಗಂತ ಅವಳು ನಗಾಡ್ತಾ ಹೇಳಿದ್ರೆ ಚಿನ್ನುಗಂತ ಅವಳು ತಾಯಿ ಮಾಡಿದ ಕೆಲಸದಲ್ಲಿ ತುಂಬಾನೇ ಕೋಪ ಬಂತು. ಅಮ್ಮ, 150 ರೂಪಾಯಿ ಟೊಪ್ಪಿನ ನೀನು 600 ರೂಪಾಯಿಗೆ ಮಾರಿದೀಯಾ? ನಿನಗೆ ಬುದ್ಧಿ ಇದೆಯಾ? ಊರಿನವರನ್ನ ಈ ರೀತಿ ಮೋಸ ಮಾಡೋದು ತಪ್ಪು ಅಂತ ನಿನಗೆ ಯಾವಾಗ್ಲೂ ಅನ್ಸಿದ್ದೇ ಇಲ್ವಾ? ಚಿಚುಕಾಗಿ ಕೋಪದಿಂದ, ಏನೋ ಜಾಸ್ತಿ ಮಾತಾಡ್ತಾ ಇದೀಯಾ? ಪಟ್ಟಣದಲ್ಲಿ ಓದಿದ್ರೆ ನನಗೆ ಅಡ್ವೈಸ್ ಮಾಡೋಷ್ಟು ನೀನು ದೊಡ್ಡವನಾಗಿ ಬೆಳೆದ್ಬಿಟ್ಯಾ? ಇದು ಸೀಸನಲ್ ವ್ಯಾಪಾರ. ಇನ್ನು ಒಂದು 3 ತಿಂಗಳಲ್ಲಿ ಈ ವ್ಯಾಪಾರನ ಮಾಡಲೇಬೇಕು, ಲಾಭನ ನೋಡಲೇಬೇಕು. ಆಮೇಲೆ ಯಾರೇ ಮಾರಿದ್ರೂ ಕೂಡ ಈ ಸ್ವೆಟರ್ನ ನಾಯಿ ಕೂಡ ತಗೊಳ್ಳೋದಿಲ್ಲ. ಅಮ್ಮ, ಊರಿನವರಿಗೆ ಈ ವಿಷಯ ಗೊತ್ತಾದ್ರೆ ಆಮೇಲೆ ಏನು ಮಾಡ್ತಾರೆ ಅಂತ ಗೊತ್ತು ತಾನೆ? ನೀನು ಮಾಡೋದು ಅನ್ಯಾಯ ಅಮ್ಮ. ಇನ್ನು ಮುಂದೆ ದಯವಿಟ್ಟು ಈ ರೀತಿ ಎಲ್ಲ ಮಾಡಬೇಡ. ನನಗೆ ನೀನು ಅಡ್ವೈಸ್ ಮಾಡೋದೇನು ಬೇಡ. ನನ್ನ ವ್ಯಾಪಾರ ನಾನು ನೋಡ್ಕೊಳ್ತೀನಿ. ನೀನು ಬಾಯಿ ಮುಚ್ಕೊಂಡು ಹೋಗಿ ಊಟ ಮಾಡಿ ರೆಸ್ಟ್ ತಗೋ. ಹಾಗಂತ ಚಿಚು ಹೇಳಿದನ್ನ ಕೇಳಿ ಚಿನ್ನು ಬೇರೆ ದಾರಿ ಇಲ್ಲದೆ ಮನೆಯೊಳಗಡೆ ಹೋದ. ಹೀಗಿರುವಾಗ ಈ ಕಡೆ ಟುನಿಯ ಮನೆಯಲ್ಲಿ, ಬುಜ್ಜಿ, ಅಮ್ಮ ನಿನಗೋಸ್ಕರ ಈ ಕ್ಯಾಪ್, ಸ್ಕಾರ್ಫು ತಗೊಂಡಿದ್ದೀನಿ ನೋಡು, ಚಳಿಗೆ ಚೆನ್ನಾಗಿರುತ್ತೆ, ಹಾಕಮ್ಮ. ಹಾಗಂತ ಟುನಿ ಹೇಳಿದಾಗ ಬುಜ್ಜಿ ಅದನ್ನೆಲ್ಲ ಹಾಕೊಂಡ್ಲು. ವಾ, ತುಂಬಾ ಚೆನ್ನಾಗಿದೆ ಅಮ್ಮ. ಇದನ್ನೆಲ್ಲ ನೀನು ಎಲ್ಲಿಂದ ಅಮ್ಮ ತಗೊಂಡೆ? ಅದು ಚಿಚು ಶಾಪ್ ಇಟ್ಟಿದ್ದಾಳೆ, ಅಲ್ಲಿಂದ. ಹೌದಾ, ಸರಿ, ಏನಮ್ಮ ಬೆಲೆ? ಆವಾಗ ಟುನಿ ಬೇಜಾರಿಂದ, ಬೆಲೆನೇ ಸ್ವಲ್ಪ ಜಾಸ್ತಿ. ಆ ಟೊಪ್ಪಿಗೆ 600 ರೂಪಾಯಿ, ನೀನು ಹಾಕೊಂಡಿರೋ ಸ್ಕಾರ್ಫ್ಗೆ 500 ರೂಪಾಯಿ. ಅದನ್ನ ಕೇಳಿ ಬುಜ್ಜಿ ತುಂಬಾ ಶಾಕ್ ಆದ್ಲು. ಅಮ್ಮ, ಏನ್ ಹೇಳ್ತಾ ಇದೀಯಾ? ಟೊಪ್ಪಿ 600 ರೂಪಾಯ? ಇದೇ ರೀತಿ ಟೊಪ್ಪಿ ನೆನ್ನೆ ನನ್ನ ಫ್ರೆಂಡ್ ಪಟ್ಟಣದಲ್ಲಿ ತಗೊಂಡ್ಲಮ್ಮ, ಬರೀ 150 ರೂಪಾಯಿ. ಈ ಸ್ಕಾರ್ಫ್ ಬರೀ 80 ರೂಪಾಯಿ. 100 ರೂಪಾಯಿಗೆ ಮೇಲೆ ಸ್ಕಾರ್ಫೇ ಇಲ್ಲಮ್ಮ. ನೀನ್ ನೋಡಿದ್ರೆ 600 ರೂಪಾಯಿ, 500 ರೂಪಾಯಿ ಅಂತ ಇಷ್ಟು ಬೆಲೆ ಹೇಳ್ತಾ ಇದೀಯಾ? ಏನಂತ ಇದೆಯಾ ಬುಜ್ಜಿ? ಅಂದ್ರೆ ಚಿಚು ನನಗೆ ಮೋಸ ಮಾಡದ್ಲಾ? ಮೋಸ ಅಂದ್ರೆ ಸಾಧಾರಣ ಮೋಸ ಅಲ್ಲ, ತುಂಬಾ ದೊಡ್ಡ ಮೋಸ. 5-6 ಪಟ್ಟು ಹೆಚ್ಚು ಬೆಲೆ ಇಟ್ಟು ಮಾರಿದ್ದಾರೆ ಅತ್ತೆ. ಅಮ್ಮ, ನೀನ್ ಯಾಕಮ್ಮ ಇಷ್ಟು ಬೆಲೆ ಕೊಟ್ಟಿದ್ದೀನಲ್ಲ ತಗೊಂಡೆ? ತುನಿಗುಬ್ಬಚ್ಚಿಗೆ ತುಂಬಾನು ಕೋಪ ಬಂತು. ಅಂದ್ರೆ ಈ ಚಿಚ್ಚು ನಂಬಿದವರಿಗೆ ಮೋಸ ಮಾಡ್ತಾ ಇದ್ದಾಳಾ? ಎಷ್ಟು ಅಹಂಕಾರ ಇದ್ದಿದ್ರೆ ನಮ್ಮನ್ನೆಲ್ಲ ಮೋಸ ಮಾಡಿ ಅವಳು ಇಷ್ಟು ಬೆಲೆಗೆ ಮಾರಿರ್ತಾಳೆ. ಈ ಕಡೆ ಚೋಟು ಮನೆಯಲ್ಲೂ ಕೂಡ ಬನ್ನು ಮೂಲಕ ಬೆಲೆ ಏನು ಅಂತ ತಿಳ್ಕೊಂಡು ಚೋಟು ಕೂಡ ಚಿಚ್ಚು ಮೇಲೆ ತುಂಬಾ ಕೋಪ ಮಾಡ್ಕೊಂಡ್ಲು. ಆಮೇಲೆ ಚೋಟು, ಟುನಿ ಇಬ್ರು ಕೂಡ ಊರಿನವರ ಹತ್ರ ಬನ್ನು ಹಾಗೂ ಬುಜ್ಜಿ ಹೇಳಿದ ವಿಷಯನ ಹೇಳಿ ಚಿಚುಕಾಗೆ ಮೋಸದ ಬಗ್ಗೆನೂ ಹೇಳಿದ್ರು. ಹೀಗಿರುವಾಗ ಮರುದಿನ ಬೆಳಗ್ಗೆ ಚಿಚುಕಾಗೆ ಯಾವಾಗ್ಲೂ ತರ ಅವಳು ಅಂಗಡಿನ ಓಪನ್ ಮಾಡಿಟ್ಟು ಕಸ್ಟಮರ್ಸ್ಗೋಸ್ಕರ ಕಾಯ್ತಾ ಇದ್ಲು. ಆವಾಗ ಊರಿನಲ್ಲಿದ್ದ ಎಲ್ಲಾ ಪಕ್ಷಿಗಳು ತುಂಬಾನೇ ಕೋಪದಿಂದ ಚಿಚು ಅಂಗಡಿಗೆ ಬಂದ ತಕ್ಷಣ ಚಿಚು ಅವ್ರೆಲ್ಲರನ್ನ ನೋಡಿ, ಏನಾಯ್ತು, ಎಲ್ರೂ ಒಟ್ಟಿಗೆ ಬಂದಿದ್ದೀರಾ? ಪುನಃ ಏನಾದರೂ ಸ್ವೆಟರ್ ಬೇಕಾ? ಸಾಕು ನಾಟಕ ಮಾಡಬೇಡ ಚಿಚು. ಈ ಟೊಪ್ಪಿನ ಪಟ್ಟಣದಲ್ಲಿ ಎಷ್ಟು ಬೆಲೆ ಕೊಟ್ಟು ನೀನು ತಗೊಂಡೆ? ಆವಾಗ ಚಿಚು ಹೆದರ್ಕೊಂಡೆ, ಅಂದ್ರೆ ಟುನಿ ಅದು. ಹೇಳು, ಬರೀ 150 ರೂಪಾಯಿಗೆ ಇದನ್ನ ಪಟ್ಟಣದಲ್ಲಿ ಮಾರ್ತಾ ಇದ್ದಾರೆ ಅಂತೆ, ಆದ್ರೆ ನೀನು 600 ರೂಪಾಯಿಗೆ ಮಾರ್ತಾ ಇದೀಯಾ? ಏನು ಹುಚ್ಚಿಡ್ದಿದ್ಯಾ? ಆವಾಗ ಚಿಚು ಪುನಃ ಹೊಸ ನಾಟಕನ ಶುರು ಮಾಡಿದ್ಲು. ಅಂದ್ರೆ ಇಲ್ಲ ಟುನಿ, ನನಗೆ ಪಟ್ಟಣದಲ್ಲಿ ಏನು ಗೊತ್ತೋ, 550 ರೂಪಾಯಿಗೆ ಇದನ್ನ ಮಾರಿದ್ರು. ನಾನು ನಿಜವಾಗ್ಲೂ 550 ರೂಪಾಯಿ ಕೊಟ್ಟೆ ತಗೊಂಡ್ ಬಂದೆ, ಅದಕ್ಕೆ 600 ರೂಪಾಯಿಗೆ ಮಾರಿದೆ. ಯಾಕೆ ಎಲ್ರು ನನ್ನನ್ನು ಆ ರೀತಿ ಮಾತಾಡ್ತಿದ್ದೀರಾ? ಸುಳ್ಳು ಹೇಳ್ಬೇಡ ಚಿಚು, 550 ರೂಪಾಯಿಗೆ ತಗೊಂಡ್ಯಾ? ಎಲ್ಲಿ ದೇವ್ರ ಮೇಲೆ ಆಣೆ ಮಾಡು. ನನ್ನ ಮಗ ಚಿನ್ನು ಮೇಲೆ ಆಣೆ, ನಾನು 550 ರೂಪಾಯಿ ಕೊಟ್ಟೆ ತಗೊಂಡಿದ್ದು. ಆವಾಗ್ಲೇ ಚಿನ್ನು, ಬನ್ನು, ಬುಜ್ಜಿ 3 ಜನನು ಅಲ್ಲಿಗೆ ಬಂದ್ರು. ಅಮ್ಮ,
ನನ್ನ ಮೇಲೆ ಸುಳ್ಳಾಣೆ ಮಾಡಬೇಡ, ಆಮೇಲೆ ನನಗೆ ಏನಾದ್ರೂ ಆದ್ರೆ ಏನ್ ಗತಿ? ಆವಾಗ ಬುಜ್ಜಿ ಚಿಚು ಹತ್ರ, ಅತ್ತೆ 550 ರೂಪಾಯಿಗೆ ಟೊಪ್ಪಿ ತಗೊಂಡೆ ಅಂತ ಹೇಳಿದ್ರಿ ತಾನೆ, ಎಲ್ಲಿ ಆ ಬಿಲ್ ಸ್ವಲ್ಪ ತೋರಿಸಿ. ಹಾಗಂತ ಹೇಳಿದಾಗ ಚಿಚು ಬೇರೆ ದಾರಿ ಇಲ್ಲದೆ ಬಿಲ್ ತೋರಿಸಿದಾಗ ಮಹಿ ಹದ್ದು ಅದನ್ನ ಜೋರಾಗಿ ಓದಕ್ಕೆ ಶುರು ಮಾಡಿದ್ಲು. ಮಂಕಿ ಕ್ಯಾಪು 100 ರೂಪಾಯಿ, ಸ್ಕಾರ್ಫು 80 ರೂಪಾಯಿ. ಹಾಗಂತ ಓದ್ತಾ ಇದ್ದಾಗ ಪಕ್ಷಿಗಳು ಎಲ್ರಿಗೂ ಕೂಡ ತುಂಬಾನೇ ಕೋಪ ಬಂತು ಚಿಚು ಮೇಲೆ. 100 ರೂಪಾಯಿಗೆ ಒಂದು ಟೊಪ್ಪಿ ತಗೊಂಡು 600 ರೂಪಾಯಿಗೆ ಮಾರಿದೀಯಾ? ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಚಿಚು? ನಿನಗೆ ಕರುಣೆ ಅನ್ನೋದೇ ಇಲ್ವಾ? ನಿನ್ನಂತವ್ರನ್ನೆಲ್ಲ ಈ ಊರಿನಲ್ಲಿ ವ್ಯಾಪಾರ ಮಾಡಕ್ಕೆ ಬಿಡ್ಲೇಬಾರ್ದು. ಆವಾಗ ಚಿಚು ತುಂಬಾನು ಭಯದಿಂದ ಎಲ್ಲರ ಹತ್ರನೂ ಕ್ಷಮಾಪಣೆ ಕೇಳಿ ಈ ರೀತಿ ಹೇಳಿದ್ಲು, ನನ್ನನ್ನ ಕ್ಷಮಿಸ್ಬಿಡಿ, ಲಾಭ ನೋಡ್ಬೇಕು ಅನ್ನುವ ಆಸೆಯಲ್ಲಿ ಜಾಸ್ತಿ ಬೆಲೆ ಇಟ್ಟು ಮಾರ್ಬಿಟ್ಟೆ, ದಯವಿಟ್ಟು ನನ್ನ ಅಂಗಡಿನ ಕ್ಲೋಸ್ ಮಾಡಬೇಡಿ. ಆವಾಗ ಎಲ್ರೂ ಚಿಚುನ ನೋಡಿ, ಚಿಚು ನಿನಗೆ ಬುದ್ಧಿನೇ ಇಲ್ಲ, ಊರಿನವರನ್ನ ಮೋಸ ಮಾಡಕ್ಕೆ ನಿನಗೆ ಹೇಗೆ ಮನಸ್ಸು ಬರ್ತಾ ಇದೆ? ಇದರಲ್ಲಿ ನಿನ್ನ ಅಂಗಡಿನ ಹಾಗೇನೆ ಬಿಟ್ಬಿಡ್ಬೇಕಾ? ಅದೆಲ್ಲ ನಡೆಯೋದಿಲ್ಲ. ನೀನು ವ್ಯಾಪಾರ ಮಾಡಿ ನಮ್ಮನ್ನೆಲ್ಲ ಮೋಸ ಮಾಡಿದೀಯಾ. ಇವಾಗಲೇ ನಾವು ಕೊಟ್ಟ ಹಣನೆಲ್ಲ ವಾಪಸ್ ಕೊಡೋ, ಇಲ್ಲಾಂದ್ರೆ ನಿನ್ನ ವ್ಯಾಪಾರನ ಮಾಡೋಕ್ಕೆ ಬಿಡೋದು ಇಲ್ಲ, ಇಲ್ಲಿ ನಿನ್ನ ಅಂಗಡಿನೂ ಇರಬಾರ್ದು. ನೀನು ಈ ಊರು ಬಿಟ್ಟು ಹೊರಗಡೆ ಹೋಗ್ಬೇಕಾಗುತ್ತೆ. 100 ರೂಪಾಯಿ ವಸ್ತುನ 600 ರೂಪಾಯಿಗೆ ಮಾರಿದೀಯಾ ಅಂದ್ರೆ ನಾಳೆ ನೀನು ಹೇಗೆ ಬೇಕಾದ್ರೂ ನಮ್ಮನ್ನ ಮೋಸ ಮಾಡ್ಬೋದು. ಈ ಊರು ಬಿಟ್ಟು ಹೊರಗಡೆ ಹೋಗೋ. ಚಿಚುಕಾಗೆ ಅಳುತ್ತಾ, ನನ್ನನ್ನ ಕ್ಷಮಿಸ್ಬಿಡಿ, ನಾನು ಮಾಡಿದ್ದು ತಪ್ಪೆ. ಇದ್ದಕ್ಕಿದ್ದಂತೆ ಊರು ಬಿಟ್ಟು ಹೊರಗಡೆ ಹೋಗೋಕೆ ಹೇಳಿದ್ರೆ ನಾನೇನು ಮಾಡೋದು? ಇನ್ಮುಂದೆ ನ್ಯಾಯವಾದ ಬೆಲೆಗೇನೆ ವ್ಯಾಪಾರ ಮಾಡ್ತೀನಿ, ಯಾರಿಗೂ ನಾನು ಮೋಸ ಏನೂ ಮಾಡಲ್ಲ. ಹಾಗಂತ ಚಿಚುಕಾಗೆ ಬೇಡಿ ಕೇಳ್ಕೊಂಡಾಗ ಅವಳ ಮೇಲೆ ಕೋಪ ಇದ್ರೂ ಕೂಡ ಅವಳ ಮಗ ಚಿನ್ನು ಮುಖಕ್ಕೋಸ್ಕರ ಎಲ್ರೂ ಅವಳನ್ನ ಕ್ಷಮಿಸಿದ್ರು. ಸರಿ ಚಿಚು, ನೀನು ಮಾಡಿದ ತಪ್ಪನ್ನ ನೀನು ಒಪ್ಕೊಂಡಿದ್ಯಾ, ಆದರೆ ಇನ್ಮುಂದೆ ಈ ರೀತಿ ವ್ಯಾಪಾರ ಮಾಡಿದೆ ಅಂದರೆ ಆಮೇಲೆ ಈ ಊರಲ್ಲಿ ನಿನ್ನ ಶಾಪ್ ಇರೋದಿಲ್ಲ, ನೋಡ್ಕೊ. ಆದರದಿಂದ ಚಿಚುಕಾಗೆ ಬದಲಾದ್ಲು, ಬೆಲೆನ ನ್ಯಾಯವಾಗಿಟ್ಟು ವ್ಯಾಪಾರ ಮಾಡಿದ್ಲು. ಊರಿನವರು ಕೂಡ ಸರಿ ಅಂತ ಬಿಟ್ರು. ಹಾಗೆ ಆ ಚಳಿಗಾಲದಲ್ಲಿ ಚಿಚುಕಾಗಿಯ ಶಾಪಲ್ಲೇ ಎಲ್ರೂ ಸ್ವೆಟರು ಸ್ಕಾರ್ಫ್ ಎಲ್ಲಾನೋ ಹಾಕೊಂಡು ಚಳಿಯಿಂದ ತಪ್ಪಿಸ್ಕೊಂಡ್ರು. ಹಾಗೆಯೇ ಚಿಚುಕಾಗೆಗೆ ಎಲ್ರೂ ಸೇರಿ ಪಾಠನೂ ಕಲಿಸ್ಕೊಟ್ರು. ಕುಂಬಳೆಕಾಯಿ ತೋಟ ರಹಸ್ಯ. ಒಂದಿನ ರಾತ್ರಿ ಸಮಯ ಟೊನಿ ಅವಳ ಕುಂಬಳೆಕಾಯಿ ತೋಟದಲ್ಲಿ ಮಲ್ಕೊಂಡು ಕುಂಬಳೆಕಾಯಿಗಳ ಜೊತೆ ಅವಳು ಸಂತೋಷವಾಗಿ ಮಾತಾಡ್ತಾ ಇದ್ರು. ಕುಂಬಳೆಕಾಯಿಗಳ, ಹೇಗಿದ್ದೀರಾ? ನಿಮ್ಮಿಂದಾನೇ ನಾನು ನನ್ನ ಮಗಳು ಬುಜ್ಜಿ ಸಂತೋಷವಾಗಿರೋದು. ನಮ್ಗಿವಾಗ ಯಾವುದೇ ಕಷ್ಟನೇ ಇಲ್ಲ. ಆದ್ರೆ ನೀವು ಬರೋದ್ಕಿಂತ ಮುಂಚೆ ನನ್ನ ಜೀವನ ಹೇಗಿತ್ತು ಅಂತ ನಿಮಗ್ ಗೊತ್ತಾ? ಒಂದಿನ ಟೊನಿಗೂ ಬಚ್ಚಿ ಅವಳ ಮಗಳಾದ ಬುಜ್ಜಿನ ಕರ್ಕೊಂಡು ಒಂದು ಹೊಸ ಊರಿಗೆ ಬಂದ್ಲು. ಆವಾಗ ಅಲ್ಲಿರುವ ದೇವಸ್ಥಾನದ ಹತ್ತಿರ ಬುಜ್ಜಿನ ಟೊನಿ ಬಿಟ್ಟು, ಬುಜ್ಜಿ ನೀನು ಇಲ್ಲೇ ಕೂತ್ಕೊಂಡಿರು, ನಾನು ಊರೊಳಗಡೆ ಹೋಗಿ ನಮಗೆ ಉಳ್ಕೊಳಕ್ಕೆ ಬಾಡಿಗೆಗೆ ಮನೆ ಸಿಗುತ್ತಾ ಅಂತ ನೋಡ್ಕೊಂಡ್ ಬರ್ತೀನಿ, ಎಲ್ಗೂ ಹೋಗ್ಬೇಡ. ಆ ಸರಿಮ್ಮ, ನಾನು ಇಲ್ಲೇ ಇರ್ತೀನಿ, ನೀನು ಬೇಗ ಬಾ. ಹಾಗೆ ಟೊನಿಗೂ ಬಚ್ಚಿ ಒಂದ್ ಮನೆ ಮುಂದ್ಗಡೆ ಟೊಯ್ಲೆಟ್ ಬೋರ್ಡ್ ಇರೋದನ್ನ ನೋಡಿ ಮನೆಯಲ್ಲಿ ಯಾರಾದ್ರೂ ಇದ್ದೀರಾ ಅಂತ ಕರೆದ್ಲು. ಆವಾಗ ಇನ್ನೊಂದ್ ಮನೆಯೊಳಗಡೆಯಿಂದ ಮಹಿ ಹದ್ದು ಹೊರಗಡೆ ಬಂದ್ಲು. ಆ ಯಾರಮ್ಮ ನೀನು? ನಿನ್ಗೇನ್ ಬೇಕೋ? ನನಗೆ ಯಾರು ಬೇಡ, ಬಾಡಿಗೆಗೆ ಮನೆ ಬೇಕು. ಇಲ್ಲಿ ಬಾಡಿಗೆಗೆ ಮನೆ ಇದೆ ಅಂತ ಬೋರ್ಡ್ ಹಾಕಿದೀರಾ, ಅದನ್ನೇ ನೋಡ್ಬಿಟ್ಟು ನಾನು ಬಂದೆ. ಅಯ್ಯೋ ನನ್ನನ್ನ ಕ್ಷಮಿಸ್ಬಿಡಮ್ಮ, ನೆನ್ನೆ ಈ ಮನೆನ ಬಾಡಿಗೆಗೆ ಇನ್ನೊಬ್ರಿಗೆ ಕೊಟ್ಬಿಟ್ಟೆ, ಬೋರ್ಡ್ ತೆಗೆಕ್ಕೆ ಮರ್ತೋದೆ, ನನ್ನಿಂದ ಮನೆ ಕೊಡಕ್ಕಾಗಲ್ಲ. ಪರವಾಗಿಲ್ಲ, ನಾನು ಬೇರೆಲ್ಲಾದ್ರೂ ಮನೆ ಹುಡ್ಕೊಳ್ತೀನಿ. ಹಾಗೆ ಟೊನಿಗೂ ಬಚ್ಚಿ ಬೇರೆಲ್ಲಾದ್ರೂ ಮನೆ ಸಿಗುತ್ತಾ ಅಂತ ಹುಡುಕ್ತಾ ಇದ್ಲು. ಆದ್ರೆ ಎಲ್ಲೂ ಕೂಡ ಅವಳಿಗೆ ಮನೆ ಸಿಗ್ಲೇ ಇಲ್ಲ. ಅಮ್ಮ ಏನಾಯ್ತಮ್ಮ? ಯಾಕಮ್ಮ ಮುಖ ಎಲ್ಲ ಬಾಡಿ ಹೋಗಿದೆ? ಮನೆ ಸಿಗ್ಲಿಲ್ವಾ? ಇಲ್ಲ ಬುಚ್ಚಿ, ಎಷ್ಟೇ ಹುಡುಕಿದ್ರೂ ಮನೆ ಸಿಗ್ಲಿಲ್ಲ. ಏನ್ ಮಾಡೋದು ಅಂತ ನನಗೇನು ಅರ್ಥನೇ ಆಗ್ತಿಲ್ಲ. ಅಮ್ಮ ಯಾಕೆ ಬೇಜಾರ್ ಮಾಡ್ಕೊಳ್ತಿದ್ಯಾ? ಪರವಾಗಿಲ್ಲಮ್ಮ, ನಾಳೆ ಹುಡ್ಕೋಣ. ಈ ದಿನ ರಾತ್ರಿ ಈ ದೇವಸ್ಥಾನದ ಹೊರಗಡೆನೆ ನಾವು ಮಲ್ಗೋಣ. ದೇವ್ರು ನಮ್ ಕಷ್ಟನ ನೋಡ್ತಾ ಇದ್ದಾನೆ ಅಮ್ಮ. ಖಂಡಿತ ನಾಳೆ ನಮ್ಗೆ ಅವನು ಒಂದು ಒಳ್ಳೆ ದಾರಿನ ತೋರಿಸ್ತಾನೆ. ಸರಿ ಬುಜ್ಜಿ, ನಾಳೆನೂ ಮನೆ ಹುಡ್ಕೋಕ್ ಹೋಗ್ಬೇಕು. ಇವಾಗ ಇಲ್ಲೇ ಮಲ್ಕೊಳ್ಳೋಣ. ಸರಿ ಬಾ, ನಮ್ಗೋಸ್ಕರ ದೇವ್ರಿದ್ದಾನೆ. ಮರುದಿನ ಬೆಳಗ್ಗೆ ಎದ್ದು ಟೊನಿ ಹಾಗೂ ಬುಜ್ಜಿ ಇಬ್ರು ಮನೆ ಹುಡ್ಕೊಂಡು ಹೋಗ್ತಾ ಇದ್ರು. ಆವಾಗ ಅವರು ಲೂಸಿನ ನೋಡಿದ್ರು. ಟೊನಿ ತುಂಬಾನು ಆಶ್ಚರ್ಯದಿಂದ, ಅರೆ ಲೂಸಿ, ನೀನೇನೋ ಇಲ್ಲಿ? ಅರೆ ಟೊನಿ, ನೀನಾ? ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ. ಚಿಕ್ಕ ವಯಸ್ಸಲ್ಲಿ ನೋಡಿದ್ ನಿನ್ನ ಗೊತ್ತಾ? ಹೌದು, ಹೇಗಿದ್ಯಾ? ಹಾ, ನಾನ್ ಚೆನ್ನಾಗಿದ್ದೀನಿ. ನೀನು? ನನ್ಗೇನು ಚೆನ್ನಾಗಿದ್ದೀನಿ. ಸರಿ, ನೀನೇನು ನಮ್ಮೂರಲ್ಲಿ? ನೀನೆಲ್ಲೋ ಪಟ್ನದಲ್ಲಿ ಲವ್ ಮ್ಯಾರೇಜ್ ಮಾಡ್ಕೊಂಡು ಸೆಟ್ಲಾದೆ ಅಲ್ವಾ? ಇವಾಗ ಇದ್ದಕ್ಕಿದ್ದಂತೆ ಇಲ್ಲಿ ಬಂದಿದೀಯಾ? ಅಂದ್ರೆ ಅದು ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ ಸರಿ, ಏನೇ ಇದ್ರು ನನ್ ಮನೆಗ್ ಬಂದು ಹೇಳು ಬಾ. ಹೌದು, ಇವಳು ನಿನ್ ಮಗ್ಳ? ಮುದ್ದಾಗಿದ್ದಾಳೆ. ಹಾಗೆ ಲೂಸಿ ಟೊನಿ ಹಾಗೂ ಬುಜ್ಜಿನ ಅವಳ ಮನೆ ಕರ್ಕೊಂಡು ಹೋದ್ಲು. ಅಲ್ಲಿ ಅವ್ರ ಹತ್ರ ಮಾತಾಡ್ತಿದ್ಲು.
ಇವಾಗ ಹೇಳು ಟುನಿ, ಏನಾಯ್ತು ನಿನಗೆ? ಯಾಕೆ ನಮ್ಮೂರಿಗೆ ಬಂದಿದೀಯಾ? ಹೌದು, ನೀನು ಚೆನ್ನಾಗಿದ್ಯಾ ತಾನೇ? ಲೂಸಿ, ನೀನು ನನ್ನ ಚಿಕ್ಕ ವಯಸ್ಸಿನ ಗೆಳತಿ ಅನ್ನೋದ್ರಿಂದ ನಿನ್ನತ್ರ ಎಲ್ಲ ವಿಷಯನೂ ಹೇಳ್ಬೋದು. ನಮ್ಮ ಅಪ್ಪ ಅಮ್ಮ ನೋಡಿಟ್ಟಿದ್ದ ಹುಡುಗನ ಬೇಡ ಅಂತ ಹೇಳಿ ನಾನಿಷ್ಟಪಟ್ಟ ಹುಡುಗನ ಮದುವೆಯಾಗಿ ಪಟ್ನಕ್ಕೆ ಹೋದೆ. ಆದ್ರೆ ಅದಕ್ಕೆ ನನಗೆ ಶಿಕ್ಷೆ ಸಿಕ್ಕಿದೆ. ಅರೆ, ಏನ್ ಹೇಳ್ತಾ ಇದೆಯಾ ಟುನಿ ನೀನು? ಅವನೊಬ್ಬ ಮೋಸ್ಗಾರ. ನಮ್ಮಮ್ಮ ಆವಾಗ್ಲೇ ಹೇಳಿದ್ರು, ಅವನು ಯಾವ್ದಾದ್ರು ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ಲಿ, ಆವಾಗ ಅವನಿಗೆ ನಾನು ನಿನ್ನನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ. ಅವನಿಗೆ ಪಟ್ಟಣದಲ್ಲೂ ಮನೆ ಇಲ್ಲ ಅಂತ ಹೇಳಿದ್ರು. ನಾನೇ ನಮ್ಮಮ್ಮನ ಮಾತು ಕೇಳ್ದೆ ಅವನನ್ನು ಆವಾಗ್ಲೇ ಮದುವೆ ಮಾಡ್ಕೊಂಡೆ. ಅದಕ್ಕೆ ನನಗೆ ಇಷ್ಟು ದೊಡ್ಡ ಶಿಕ್ಷೆ ಸಿಕ್ಕಿದೆ. ಟುನಿ, ಮೊದಲು ಏನಾಯ್ತು ಅಂತ ಹೇಳು. ಅವನು ನನ್ನನ್ನು ಮೋಸ ಮಾಡಿಬಿಟ್ಟು ಹೋಗ್ಬಿಟ್ಟ. ಅದ ವಿಷಯ ತಿಳ್ಕೊಂಡು ಅಪ್ಪ ಅಮ್ಮ ಇಬ್ರು ಸತ್ತೋದ್ರು. ನನಗೆ ಆ ಊರಲ್ಲಿ ಇರಕ್ಕೆ ಸ್ವಲ್ಪನೂ ಇಷ್ಟನೇ ಇಲ್ಲ. ಅದಕ್ಕೆ ಬುಜ್ಜಿನ ಕರ್ಕೊಂಡು ನಾನು ಈ ಊರಿಗೆ ಬಂದೆ. ಇಲ್ಲೆಲ್ಲಾದ್ರೂ ಒಂದು ಮನೆ ಸಿಕ್ಕಿದ್ರೆ ಇಲ್ಲೇ ಬಾಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸರಿ ಟುನಿ, ನೀನೇನು ಬೇಜಾರು ಮಾಡ್ಕೊಳ್ಬೇಡ. ಇಲ್ಲಿ ನನ್ನ ಗೆಳತಿ ಚೋಟಿಗಿಳಿ ಇದ್ದಾಳೆ. ಅವಳ ಹತ್ರ ಒಂದು ಮನೆ ಬಾಡಿಗೆಗಿದೆ. ನಾನು ಆ ಮನೆನ ನಿನಗೆ ಕೊಡಿಸ್ತೀನಿ. ತುಂಬಾ ಥ್ಯಾಂಕ್ಸ್ ಲೂಸಿ, ನೀನು ಮಾಡೋದು ನಿಜವಾಗ್ಲೂ ತುಂಬಾ ದೊಡ್ಡ ಸಹಾಯ. ಹಾಗೆ ಮರುದಿನ ಬೆಳಗ್ಗೆ ಲೂಸಿ ಪಾರಿವಾಳ ಚೋಟು ಹತ್ರ ಹೋಗಿ ಟುನಿಯ ಬಗ್ಗೆ ಎಲ್ಲ ವಿಷಯನೂ ಹೇಳಿ ಅವಳಿಗೆ ಮನೆ ಕೊಡಕ್ಕೆ ಹೇಳಿದ್ಲು. ಆವಾಗ ಚೋಟು ಟುನಿ ಹತ್ರ, ಇಲ್ಲಿ ನೋಡು ಟುನಿ, ಲೂಸಿ ನಿನ್ ಬಗ್ಗೆ ಎಲ್ಲಾನು ಹೇಳಿದ್ಲು. ನೀನೇನು ಬೇಜಾರು ಮಾಡ್ಕೊಳ್ಬೇಡ. ನನ್ ಮನೆ ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ. ಆದ್ರೆ ನಾನು ಬಾಡಿಗೆಗೇನೆ ಬಿಡೋದು. ನೀನು ಬುಜ್ಜಿ ಇನ್ಮುಂದೆ ಆ ಮನೆಯಲ್ಲೇ ಇರ್ಬೋದು. ಬಾಡಿಗೆ ಕೇಳಿ ತೊಂದರೆ ಕೊಡಲ್ಲ. ನಿನ್ನದ ಯಾವಾಗ ಆಗತ್ತೋ ಆವಾಗ ಬಾಡಿಗೆ ಕೊಟ್ರೆ ಸಾಕು. ಮತ್ತೆ ಈ ಊರಲ್ಲಿ ನಿನಗೋಸ್ಕರ ಯಾರು ಇಲ್ಲ ಅಂತ ಅಂದ್ಕೊಳ್ಬೇಡ. ನಿನಗೋಸ್ಕರ ನಾನಿದ್ದೀನಿ, ಲೂಸಿ ಇದ್ದಾಳೆ. ಇಲ್ಲಿ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನನ್ನ ಹೆಸರು ಹೇಳು ಸಾಕು. ಆಮೇಲೆ ಇವಳು ನಿನ್ ಮಗಳಲ್ವಾ, ಇವಳನ್ನ ನನ್ ಮಗ ಬನ್ನು ಓದೋ ಸ್ಕೂಲಲ್ಲೇ ಸೇರಿಸ್ತೀನಿ. ಇಬ್ರು ಚೆನ್ನಾಗಿ ಓದ್ತಾರೆ, ಒಬ್ರಿಗೊಬ್ರು ಸಹಾಯನ ಮಾಡ್ಕೊಳ್ತಾರೆ. ನೀವು ನಿಜವಾಗ್ಲೂ ತುಂಬಾ ಒಳ್ಳೆಯವರು. ನೀವು ಮಾಡೋ ಸಹಾಯನ ನಾನು ಯಾವಾಗ್ಲೂ ಮರೆಯಲ್ಲ. ಹಾಗೆ ಟುನಿ ಬುಜ್ಜಿ ಇಬ್ರು ಕೂಡ ಚೋಟು ಮನೆಯಲ್ಲಿ ಬಾಡಿಗೆಗೆ ಇರ್ತಾ ಇದ್ರು. ಚೋಟು ಮನೆಯ ಪಕ್ಕದಲ್ಲೇ ಚಿಚುಕಾಗಿಯ ಮನೇನು ಇತ್ತು. ಏನ್ ಚೋಟು, ಹೊಸದಾಗಿ ಯಾರಿಗೋ ಮನೆನ ಬಾಡಿಗೆ ಬಿಟ್ಟಿದೀಯಾ? ಹಾ ಹೌದು ಚಿಚು, ಪಾಪ ಅವಳ ಹೆಸರು ಟುನಿ ತುಂಬಾನೇ ಕಷ್ಟದಲ್ಲಿ ಇದ್ದಾಳೆ. ಅದಕ್ಕೆ ಅವಳಿಗೆ ಮನೆನ ಬಾಡಿಗೆ ಕೊಟ್ಟಿದ್ದೀನಿ. ನೀನ್ ಕೂಡ ಅವಳ ಹತ್ರ ಚೆನ್ನಾಗಿ ಮಾತಾಡು, ಸರಿನಾ? ಚಿಚು ಅವಳ ಮನ್ಸಲ್ಲಿ, ಈ ಚೋಟು ಯಾವಾಗ ನೋಡಿದ್ರು ಎಲ್ರಿಗೂ ಕರುಣೆ ತೋರಿಸ್ತಾಳೆ. ಅವ್ರ ಹತ್ರ ಏನಿದೆಯೋ ಅದನ್ನ ಕಿತ್ಕೊಂಡು ಕಳಿಸ್ಬೋದು ತಾನೆ. ಸರಿ ಸರಿ, ನನ್ ಬಗ್ಗೆ ನಿನಗೆ ಗೊತ್ತು ತಾನೆ. ನನ್ ಮನ್ಸು ಹಾಲಿನಂತೆ ಬೆಳ್ಳಗಿರೋ ಮನ್ಸು. ಅವ್ರಿಗೇನಾದ್ರೂ ಸಹಾಯ ಬೇಕು ಅಂದ್ರೆ ನಾನೇ ಮಾಡ್ತೀನಿ. ಹಾಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಟೋನಿ ಹಾಗೂ ಬುಜ್ಜಿ ಇಬ್ರು ಮನೆ ಹಿಂದ್ಗಡೆ ಇರುವ ಜಾಗದಲ್ಲಿ ಕ್ಲೀನ್ ಮಾಡ್ತಾ ಇದ್ದಾಗ ಅಲ್ಲಿ ಅವರಿಗೆ ಒಂದು ದೊಡ್ಡ ಕುಂಬಳೆಕಾಯಿ ಸಿಕ್ತು. ಅದನ್ನ ನೋಡಿ ಬುಜ್ಜಿ, ಅಮ್ಮ ಇದೇನಿದು, ಇಷ್ಟು ದೊಡ್ಡ ಕುಂಬಳೆಕಾಯಿ ಇಲ್ಲಿಗೆ ಹೇಗಮ್ಮ ಬಂತು? ಏನೋ ನನಗ್ ಗೊತ್ತಿಲ್ಲ ಬುಜ್ಜಿ, ಆದ್ರೆ ಇದನ್ನ ನೋಡುವಾಗ ನನಗ್ ಯಾಕೋ ಒಂದು ಯೋಚನೆ ಬರ್ತಿದೆ. ಹಾಗಂತ ಹೇಳಿ ಟೋನಿ ಆ ಕುಂಬಳೆಕಾಯಿ ಬೀಜಗಳನ್ನ ಮನೆ ಹಿಂದ್ಗಡೆ ಇದ್ದ ತೋಟದಲ್ಲಿ ಹಣ್ಣು ತೋಡಿ ಹಾಕಿಟ್ಟಿದ್ಲು. ಕೆಲವು ದಿನಗಳಲ್ಲಿ ಆ ಜಾಗ ಕುಂಬಳೆಕಾಯಿ ತೋಟವಾಗಿ ಬದಲಾಯಿತು. ನೋಡಿದ್ಯಾ ಬುಜ್ಜಿ, ಇವಾಗ ಈ ತೋಟನೇ ನಮಗೆ ಆಧಾರ ಅಲ್ವಾ? ಹಾಗೆ ಟೋನಿ ಆ ತೋಟದಲ್ಲಿ ಬೆಳೆದಿರುವ ಕುಂಬಳೆಕಾಯಿಗಳನ್ನ ತಗೊಂಡು ಹೋಗಿ ಮಾರಿ ಸಿಗುವ ಹಣದಲ್ಲಿ ಅವಳ ಜೀವನಾನ ಬಾಳ್ತಾ ಇದ್ಲು. ಆ ಕುಂಬಳೆಕಾಯಿ ತೋಟ ಇವಾಗ ಅವಳಿಗೆ ದೇವಸ್ಥಾನ ತರ ಕಾಣಿಸ್ತಿತ್ತು. ಟೋನಿ ಸಂತೋಷದಿಂದ ತೋಟದಲ್ಲಿ ಕೂತ್ಕೊಂಡು, ಕುಂಬಳೆಕಾಯಿಗಳ, ನೀವೆಲ್ರೂ ಚೆನ್ನಾಗಿದ್ದೀರಾ ತಾನೇ? ಆದ್ರೆ ನಿಮ್ಮಿಂದ ನಾನಂತೂ ಚೆನ್ನಾಗಿದ್ದೀನಿ. ನನ್ ಮಗಳು ಕೂಡ ತುಂಬಾನೇ ಸಂತೋಷವಾಗಿದ್ದಾಳೆ. ನನ್ನ ಜೀವನದಲ್ಲಿದ್ದ ಕತ್ಲು ಎಲ್ಲಾನು ನಿಮ್ಮಿಂದ ಇವಾಗ ಹೋಗ್ಬಿಟ್ಟಿದೆ. ನಿಮ್ಮಿಂದ ನನ್ನ ಜೀವನದಲ್ಲಿ ಒಳ್ಳೆ ಬೆಳಕುನು ಬಂದಿದೆ. ಹಾಗೆ ಟೋನಿ ಬುಜ್ಜಿ ಸಂತೋಷವಾಗಿರೋದನ್ನ ಚಿಚುಕಾಗೇನು ನೋಡ್ತಾ ಇದ್ಲು. ಚಿಚುಕಾಗೆಯ ಮಗನಾದ ಚಿನ್ನು, ಚೋಟಿಗಿಳಿಯ ಮಗನಾದ ಬನ್ನು, ಟೋನಿಯ ಮಗಳಾದ ಬುಜ್ಜಿ ಎಲ್ರೂ ಒಳ್ಳೆ ಸ್ನೇಹಿತರಾದ್ರು. ಬುಜ್ಜಿ, ನಿಜವಾಗ್ಲೂ ನಿಮ್ಮ ಕುಂಬಳೆಕಾಯಿ ತೋಟ ಚೆನ್ನಾಗಿದೆ. ಕುಂಬಳೆಕಾಯಿಗಳು ಚೆನ್ನಾಗಿದೆ. ಬುಜ್ಜಿ, ಇದನ್ನ ಬೆಳೆಸಿದ್ದು ನಿಮ್ಮ ಅಮ್ಮನೇ ಇರ್ಬೋದು, ಆದ್ರೆ ಈ ಜಾಗ ನಮ್ಮಮ್ಮನಿಗೆ ಸ್ವಂತ. ಹಾಗಾದ್ರೆ ಇಲ್ಲಿರುವ ಈ ಕುಂಬಳೆಕಾಯಿಗಳ ರುಚಿನೂ ನಮ್ಗೆ ಸ್ವಂತ. ಬನ್ನು, ಯಾಕೆ ಈ ರೀತಿ ಹೇಳ್ತಾ ಇದೀಯಾ? ಜಾಗ ನಿಮ್ದಿರ್ಬೋದು, ಆದ್ರೆ ನಮ್ಮಮ್ಮನ ಕಷ್ಟದ ಬಗ್ಗೆ ಯೋಚನೆ ಮಾಡಿ ನೋಡು. ನಮ್ಮಮ್ಮ ತಾನೇ ಇದನ್ನೆಲ್ಲ ಕಷ್ಟಪಟ್ಟು ಬೆಳೆಸ್ತಾ ಇರೋದು. ಹೌದು ಬನ್ನು, ನೀನ್ ಮಾತಾಡೋದು ತಪ್ಪು. ಟೊನಿಯತ್ತೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅವ್ರ ಕಷ್ಟದಿಂದಾನೇ ಇಲ್ಲಿ ಕುಂಬಳೆಕಾಯಿ ತೋಟನೇ ಉಂಟಾಗಿರೋದು. ಇದೆಲ್ಲದಕ್ಕೂ ಕಾರಣ ಟೊನಿಯತ್ತೇನೆ. ಹೌದು ಕಣೋ, ಅದು ನನಗೂ ಗೊತ್ತೋ. ಯಾಕೋ ಸುಮ್ಮನೆ ಹೇಳ್ದೆ ಅಷ್ಟೇ, ತಮಾಷೆಗೋಸ್ಕರ. ಟೊನಿಯತ್ತೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನನಗೆ ಮಾತ್ರ ಗೊತ್ತಿಲ್ವಾ ಏನೋ? ಸರಿ ಸರಿ, ಆಟಾಡಿದ್ದು ಸಾಕು. ಬನ್ನಿ ಎಲ್ರೂ ಮನೆಗೆ ಹೋಗೋಣ. ಹಾಗೆ ಆ ದಿನ ರಾತ್ರಿಯ ಸಮಯ ಟೊನಿಗೊಬ್ಬಚ್ಚಿ ತೋಟಕ್ಕೆ ನೀರು ಹುಯ್ತಾ ಇದ್ಲು. ಆವಾಗ ಅಲ್ಲೇ ಕೂತ್ಕೊಂಡು ಬುಜ್ಜಿ ಅವಳ ತಾಯಿನ ನೋಡ್ತಾ ಇದ್ಲು. ಬುಜ್ಜಿ, ಹೋಗಿ ಮಲ್ಗಮ್ಮ. ಇಲ್ಲಮ್ಮ, ಪರವಾಗಿಲ್ಲ,
ನೀನ್ ಕಷ್ಟ ಪಡ್ತಾ ಇದೀಯಾ, ನಾನು ನೀರ್ ತಗೊಂಡ್ ಬಂದ್ ಕೊಡ್ತೀನಿ, ಇನ್ನೊಬ್ಳೇ ಯಾಕೆ ಕಷ್ಟ ಪಡ್ಬೇಕು? ನನ್ನ ಮಗಳಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ. ಸರಿ ಸರಿ ಹಾಗಂತ ಹೇಳಿ ಟುನಿ ತೋಟಕ್ಕೆಲ್ಲ ನೀರೊಯ್ದು ಆಮೇಲೆ ಇನ್ನೊಂದು ಮಂಚ ತಗೊಂಡ್ ಬಂದು ಹಾಕಿ ಅವಳನ್ನು ಪಕ್ಕದಲ್ಲೇ ಮಲಗಿದ್ಲು. ಅಮ್ಮ, ಈ ಕುಂಬಳಕಾಯಿ ತೋಟದಲ್ಲಿ ಬೆಳದಿಂಗಳಲ್ಲಿ ಮಲಗಿರೋದು ಎಷ್ಟು ಚೆನ್ನಾಗಿದೆ ಅಲ್ವಾ? ನೀನು ತೋಟದಲ್ಲಿ ಒಬ್ಳೇ ಕಷ್ಟಪಡೋದನ್ನು ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತಮ್ಮ. ಅದಕ್ಕೆ ನಿನಗೆ ಸಹಾಯ ಮಾಡಬೇಕು ಅಂತ ನಾನು ನೀರು ತಗೊಂಡು ಬಂದು ಕೊಟ್ಟಿದ್ದು. ಬುಜ್ಜಿ, ನೀನು ಸಂತೋಷವಾಗಿದ್ಯಾ? ಇಲ್ಲಿ ನಿನ್ನ ಮುಖದಲ್ಲಿ ಸಂತೋಷ ಇದ್ರೆ ಅದೇ ನನಗೆ ಬಲ. ಇಲ್ಲಿ ಬಂದಮೇಲೆ ನೀನು ತುಂಬ ಖುಷಿಯಾಗಿದೆಯಾ, ಆದ್ರಿಂದಾನೇ ನಾನು ಸಂತೋಷದಲ್ಲಿರೋದು. ನೀನು ಮಾತ್ರ ಇಲ್ಲ ಅಂದಿದ್ರೆ ಈ ಒಂಟರಿ ಜೀವನದಲ್ಲಿ ನಾನು ಏನು ಮಾಡ್ತಿದ್ನೋ ಏನೋ. ಅಮ್ಮ, ನಾನು ನಿನ್ನನ್ನು ಬಿಟ್ಟು ಯಾವಾಗಲೂ ಹೋಗಲ್ಲ, ನಿನ್ನ ಜೊತೆನೇ ಇರ್ತೀನಮ್ಮ. ಹಾಗೇನೆ ಈ ಕುಂಬಳಕಾಯಿ ತೋಟನ ನನಗಿಷ್ಟ. ನಾಳೆ ಚಿನ್ನು ಬಾನು ಇಬ್ರು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ಅವ್ರ ಜೊತೆ ಸೇರಿ ನಾನು ಆಟ ಆಡ್ತೀನಮ್ಮ. ನೀನು ಸಂತೋಷವಾಗಿದ್ರೆ ಅದನ್ನು ನೋಡಿ ನನ್ನ ಕುಂಬಳಕಾಯಿ ತೋಟನೂ ತುಂಬಾನೇ ಸಂತೋಷವಾಗಿರುತ್ತೆ. ಆವಾಗ ಸುಮಾರು ಕುಂಬಳಕಾಯಿಗಳು ಬರುತ್ತೆ. ಅದನ್ನ ಮಾರಿ ಬರೋ ಹಣದಲ್ಲಿ ನೀನು ಏನು ಕೇಳಿದ್ರು ಅದನ್ನ ನಾನು ಕೊಡಿಸ್ತೀನಿ. ಅಮ್ಮ, ನನ್ಗೇನು ಬೇಡ, ನೀನು ಖುಷಿಯಾಗಿದ್ರೆ ನನಗೆ ಅದೇ ಸಾಕಮ್ಮ. ಹಾಗಂತ ಹೇಳಿ ಬುಜ್ಜಿ ಅಮ್ಮನ ಹತ್ರ ಮಾತಾಡಿ ಅವಳು ಮಲ್ಕೊಂಡು ನಿದ್ರೆ ಮಾಡಿದ್ಲು. ಬುಜ್ಜಿ ಸಂತೋಷವಾಗಿರೋದನ್ನ ನೋಡಿ ಟುನಿ ಕೂಡ ತುಂಬಾನು ಸಂತೋಷಪಟ್ಲು. ಆಮೇಲೆ ಟುನಿಗೂ ನಿದ್ರೆ ಬಂತು. ಅವಳು ಕೂಡ ಮಲಗಿ ನಿದ್ರೆ ಮಾಡಿದ್ಲು. ಮರುದಿನ ಆ ಊರಿನಲ್ಲಿ ಜಾತ್ರೆಯಲ್ಲಿ ಟುನಿ ಕುಂಬಳಕಾಯಿ ವ್ಯಾಪಾರ ಮಾಡ್ತಿದ್ಲು. ಟುನಿ, ನನ್ನ ಮನೆಯಲ್ಲಿದ್ದ ಕುಂಬಳಕಾಯಿ ಖಾಲಿ ಆಯ್ತು, ಒಂದು ದೊಡ್ಡ ಕುಂಬಳಕಾಯಿ ಕೊಡ್ತೀಯಾ? ಹಾಕು, ತಗೋ, ಇವತ್ತು ಹಬ್ಬ ಅಲ್ವಾ, ನಿನಗೆ ಕಮ್ಮಿ ಬೆಲೆಗೇನೆ ಕೊಡ್ತೀನಿ. ನೀನು ಚಿನ್ನ ಟುನಿ. ಆವಾಗಲೇ ಅಲ್ಲಿಗೆ ಮಹಿ ಹದ್ದು ಬಂತು. ಅಮ್ಮ ಹುಡುಗಿ, ಸ್ವಲ್ಪ ದೊಡ್ಡ ಕುಂಬಳಕಾಯಿ ಏನಾದ್ರೂ ಇದೆ ಕೊಡಮ್ಮ. ಹಾಗಂತ ಹೇಳಿದಾಗ, ಅರೆ, ನಿನ್ನನ್ನೆಲ್ಲೋ ನೋಡಿದ್ದೀನಲ್ವಾ, ನನ್ನ ಮನೇನ ಬಾಡಿಗೆಗೆ ಕೇಳಿ ನೀನು ಬಂದ ಹುಡುಗಿ ತಾನೆ? ಹೌದು, ಅವತ್ತು ಬಾಡಿಗೆಗೆ ಮನೆ ಇಲ್ಲ ಅಂತ ಹೇಳಿದ್ರಲ್ವಾ, ಅವತ್ತು ಬೇರೆಯೊಬ್ಬರಿಗೆ ಕೊಡ್ತೀನಿ ಅಂತ ಮಾತು ಕೊಟ್ಟೆ ಅಮ್ಮ. ಹೌದು, ಇವಾಗ ಹೇಗಿದ್ಯಾ? ನಿನಗೆ ಮನೆ ಯಾರು ಬಾಡಿಗೆಗೆ ಬಿಟ್ರು? ನನ್ನ ಫ್ರೆಂಡ್ ಲೂಸಿ ಇದ್ಲು, ಅವಳ ಮನೆನೇ ಬಾಡಿಗೆಯಲ್ಲಿ ಇದ್ದೀನಿ ನಾನು. ಹಾಗೇನೇ ಅಲ್ಲಿ ಒಂದು ತೋಟವನ್ನು ಬೆಳೆಸಿದ್ದೀನಿ. ಓ, ಪರವಾಗಿಲ್ವೇ? ಆ ದಿನ ಕಷ್ಟದಲ್ಲಿದ್ದೆ, ಇವತ್ತು ನೀನು ಚೆನ್ನಾಗಿನೇ ಬಾಳ್ತಾ ಇದೀಯಾ. ಪರವಾಗಿಲ್ಲ, ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ನೀನು ತಾಳ್ಮೆಯಿಂದ ಅದರ ಜೊತೆ ಹೋರಾಡಿದೀಯಾ. ನಿಜಾನೇ, ನನ್ನ ಹೆತ್ತವರು ಮಾತು ಕೇಳಿದೆ. ನಾನು ನನ್ನ ಜೀವನದಲ್ಲಿ ಮಾಡಿದ ಒಂದು ತಪ್ಪಿಂದ ನನ್ನ ಜೀವನನೇ ಹಾಳಾಯ್ತು. ಆದರೆ ಇವಾಗ ಹೇಗೋ ಆ ದೇವ್ರ ಪುಣ್ಯದಲ್ಲಿ ನಾನು ಚೆನ್ನಾಗಿನೇ ಬಾಳ್ತಾ ಇದ್ದೀನಿ. ನೀನು ನಿನ್ನ ಜೀವನದಲ್ಲಿ ಗೆದ್ದಿದ್ದಕ್ಕೆ ಸಂತೋಷ. ಸರಿ, ಒಂದು ದೊಡ್ಡ ಕುಂಬಳಕಾಯಿ ಕೊಡು. ತಗೊಳ್ಳಿ. ಹಾಗೆ ಟುನಿಗೂ ಬಚ್ಚಿ ಸಂತೋಷದಿಂದ ನಗಾಡ್ತಾ ಇದ್ಲು. ಆ ದಿನ ರಾತ್ರಿ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಸಂತೋಷವಾಗಿ ಅವರ ಮನೆ ತೋಟದಲ್ಲೇ ಮಲ್ಕೊಂಡಿದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಜೀವನದಲ್ಲಿ ಎಷ್ಟೇ ಕಷ್ಟ ಬರ್ಬೋದು, ಎಂತ ಕಷ್ಟ ಬಂದ್ರೂ ಕೂಡ ಧೈರ್ಯದಿಂದ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಆ ಕಷ್ಟ ಎಲ್ಲ ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ. ಹಾಗೇನೆ ಜೀವನದಲ್ಲಿ ನಮ್ಮ ಹೆತ್ತವರ ಮಾತನ್ನ ಯಾವಾಗ್ಲೂ ಕೇಳ್ಬೇಕು. ಹಾಗೆ ಕೇಳಲಿಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ಖಂಡಿತ ಕಷ್ಟಗಳು ಜಾಸ್ತಿ ಬರುತ್ತೆ.